ಪುತ್ರ ಕಾಂತೇಶ್ಗೆ ಟಿಕೆಟ್ ಸಿಗದಿದ್ದಕ್ಕೆ ಈಶ್ವರಪ್ಪನವರು ಗರಂ ಆಗಿದ್ದಾರೆ. ಸಿಟಿ ರವಿ ಅವರು ಈಶ್ವರಪ್ಪನನ್ನ ಸಮಾಧಾನ ಮಾಡಕ್ಕೆ ಹೋಗಿದ್ದಾರೆ. ಆದ್ರೆ ಸಿಟಿ ರವಿ ಅವರ ಮುಂದೆ ಅಸಮಾಧಾನವನ್ನು ಹೊರಹಾಕಿದ್ದಾರೆ ಕೆಎಸ್ ಈಶ್ವರಪ್ಪನವರು. ಪಕ್ಷದ ನಿಷ್ಠಾವಂತರಿಗೆ ಮಾನ್ಯತೆ ಸಿಗದ ಪರಿಸ್ಥಿತಿ ನಿರ್ಮಾಣವಾಗಿದೆ ಬಿಜೆಪಿಯಲ್ಲಿ ಅಂತ ಈಶ್ವರಪ್ಪನವರು ಸಿಟಿ ರವಿ ಅವರ ಬಳಿ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಪುತ್ರನಿಗೆ ಮುಂದೆ ಒಳ್ಳೆಯ ಅವಕಾಶ ಸಿಗಬಹುದು, ಪರಿಷತ್ ಟಿಕೆಟ್ ಅನ್ನ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ ಅಂತ ರವಿ ಅವರು ಹೇಳ್ತಾ ಇದ್ದಾರೆ. ಪರಿಷತ್ ಟಿಕೆಟ್ ಆಫರ್ ಒಪ್ಪಿಕೊಳ್ಳಲ್ಲ ಅಂತ ರವಿ ಅವರು ಹೇಳ್ತಾ ಇದ್ದಾರೆ. ಈಗಾಗಲೇ ಮೋದಿಗಾಗಿ ಪಕ್ಷದ ಜೊತೆ ನಿಲ್ಲುವಂತೆ ಸಿಟಿ ರವಿ ಮನವೊಲಿಕೆಯನ್ನ ಮಾಡ್ತಾ ಇದ್ದಾರೆ ಈಶ್ವರಪ್ಪನವರ ಬಳಿ. ನಾಳೆ ಬೆಂಬಲಿಗರ ಸಭೆಯನ್ನ ಕರೆದಿದ್ದೇನೆ, ಬೆಂಬಲಿಗರ ಸಭೆಯಲ್ಲಿ ತೀರ್ಮಾನ ಮಾಡ್ತೆ ಅಂತ ಈಶ್ವರಪ್ಪನವರು ಹೇಳ್ತಾ ಇದ್ದಾರೆ. ನಾನು ಪಕ್ಷದ ಕೆಲಸ ಮಾಡೋದಷ್ಟೇ ನನ್ನ ಕೆಲಸ. ನನ್ನ ಬಗ್ಗೆ ಯೋಚನೆ ಮಾಡೋದು ಪಕ್ಷದ ಕೆಲಸ ಅಂತ ಹೇಳಿದ್ದೀನಿ. ನನ್ನ ಬಗ್ಗೆ ಯಾವಾಗ ಏನು ಯೋಚನೆ ಮಾಡುತ್ತೆ ಪಕ್ಷ ಯೋಚನೆ ಮಾಡುತ್ತೆ. ನನ್ನ ಜೀವನದಲ್ಲಿ ಇದುವರೆಗೂ ಪಕ್ಷ ನನ್ನನ್ನು ರಾಷ್ಟ್ರೀಯ ಸ್ತರದವರೆಗೂ ಕೆಲಸ ಮಾಡೋಕ್ಕೆ ಅವಕಾಶವನ್ನು ಕೊಟ್ಟಿದೆ. ನನಗೆ ಪಕ್ಷದ ಮೇಲೆ ವಿಶ್ವಾಸ ಇದೆ. ಸರ್, ಈಶ್ವರಪ್ಪ ಅವರು ನಾಳೆ ನಿರ್ಧಾರ ಪ್ರಕಟಿಸ್ತೀವಿ ಅವರು ಈಗ ಅವ್ರ ಜೊತೆನಲ್ಲೂ ನಾನು ಮಾತಾಡ್ತೀನಿ. ನಮ್ಮ ಪಕ್ಷದ ಹಿರಿಯ ಮುಖಂಡರು ಅವ್ರ ಜೊತೆಲೂ ಮಾತಾಡ್ತೀನಿ. ಅವ್ರನ್ನೂ ಅಸಮಾಧಾನ ಕೂಡ ಅವ್ರನ್ನೂ ಮನವೊಲಿಸುವ ಪ್ರಾಮಾಣಿಕ ಪ್ರಯತ್ನ ನಾವು ಮಾಡ್ತೀವಿ. ಸರ್, ಇನ್ನು ಮೈಸೂರು ಕ್ಷೇತ್ರದಲ್ಲಿ ಪ್ರತಾಪ್ ಸಿಂಹ ಅವರು ಹೆಸರಿನ ನಾನು ಪ್ರತಿ ಕ್ಷೇತ್ರದ ವಿಶ್ಲೇಷಣೆ ಮಾಡೋಕ್ಕೆ ನಾನು ಬಯಸೋದಿಲ್ಲ. ನಾನು 28 ಲೋಕಸಭಾ ಕ್ಷೇತ್ರಗಳಲ್ಲಿ ಪ್ರಧಾನಮಂತ್ರಿ ಮೋದಿಯವರ ಮುಖವನ್ನು ನೋಡಿಕೊಂಡು ಕೆಲಸ ಮಾಡ್ತೀನಿ.